ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ನೀಡುವ ಕಾಣಿಕೆ ಹಣದಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅನ್ನೋ ವಿಷಯ ಕೆಲವು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ಜೂನ್ 7ನೇ ತಾರೀಕು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಹಾಗೂ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಅಖಿಲೇಶ್ ಯಾದವ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಅಲ್ಲಿ ಅವರು ಏನ್ ಹೇಳ್ತಾರಂದ್ರೆ, ವಿಶ್ವದಾದ್ಯಂತ ಇರುವಂತಹ ರಾಮ ಭಕ್ತರಿಗೆ ಒಂದು ಬೇಸರದ ಸಂಗತಿ, ರಾಮ ಮಂದಿರಕ್ಕೆ ಭಕ್ತರು ನೀಡುವ ಕಾಣಿಕೆ ಹಣಗಳು ಮಾಯವಾಗ್ತಾ ಇದೆ. ಇದು ರಾಮ ಮಂದಿರ ಟ್ರಸ್ಟ್ಗೆ ನಾಚಿಕೆಯನ್ನು ಉಂಟು ಮಾಡುವಂತಹ ವಿಷಯ. ಇದರ ಬಗ್ಗೆ ವಿವರಣೆ ನೀಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ನ್ಯಾಯಾಲಯವು ಇದರ ಬಗ್ಗೆ ಸ್ವಯಂ ಪ್ರೇರಿತವಾಗಿ ವಿಚಾರಣೆ ನಡೆಸಿ ನಿಜಾಂಶ ಏನು ಅನ್ನೋದನ್ನ ಹೊರಗಡೆ ತರಬೇಕು. ಈ ಸರ್ಕಾರದ ಮೌನ ಏನಿದೆ ಅದು ಸಂಶಯವನ್ನು ಉಂಟು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಅಖಿಲೇಶ್ ಯಾದವ್ ಅವರು ಒಂದು ಟ್ವೀಟ್ ಮಾಡಿದರು. ಈ ಟ್ವೀಟ್ ಬಂದ ನಂತರ ಈ ರೀತಿ ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ನೀಡುವಂತಹ ಕಾಣಿಕೆ ಹಣಗಳಲ್ಲಿ ಅವ್ಯವಹಾರ ನಡೀತಾ ಇದೆ ಅನ್ನೋ ವಿಷಯ ಭಾರತದಾದ್ಯಂತ ಚರ್ಚೆಗೆ ಒಳಗಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ ಸರ್ಕಾರ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಮಾಡಿ ಈಗ ವಿಚಾರಣೆಯನ್ನ ಶುರು ಮಾಡಿದೆ. ಅಯೋಧ್ಯೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರುವಂತಹ ಶಶಾಂಕ್ ತ್ರಿಪಾಠಿ ಅವರು ಏನ್ ಹೇಳ್ತಾರಂದ್ರೆ, ಈ ರೀತಿ ರಾಮ ಮಂದಿರಕ್ಕೆ ಭಕ್ತರು ನೀಡುವಂತಹ ಕಾಣಿಕೆ ಹಣ ಏನಿದೆ ಇದರ ಬಗ್ಗೆ ಹಲವಾರು ದೂರುಗಳು ಬರ್ತಾ ಇವೆ. ಇವೆಲ್ಲವನ್ನು ನಾವು ಅಡ್ರೆಸ್ ಮಾಡಿ ಆಕ್ಷನ್ ತಗೊಳ್ತಾ ಇದ್ದೀವಿ. ಈಗ ವಿಚಾರಣೆ ನಡೀತಾ ಇದೆ. ಈಗ ಬಂದಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ವಿಚಾರಣೆ ನಡೆದ ನಂತರ ಉತ್ತರ ಸಿಗುತ್ತೆ. ಆಗ ನಾವು ನಿಜಾಂಶ ಏನು ಅನ್ನೋದನ್ನ ಜನರಿಗೆ ತಿಳಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈ ರೀತಿ ಈ ರಾಮ ಜನ್ಮಭೂಮಿ ಟ್ರಸ್ಟ್ ಹಾಗೂ ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದು ಅವ್ಯವಹಾರಗಳು ನಡೀತಾ ಇದೆ ಅನ್ನೋ ವಿಷಯವನ್ನ ಅಲ್ಲಿನ ಸ್ಥಳೀಯರು ಆಗಾಗ ದೂರು ನೀಡ್ತಾನೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಈ ಸಮಾಜವಾದಿ ಪಕ್ಷದ ex-MLA ಆಗಿರುವಂತಹ ಪವನ್ ಪಾಂಡೆ ಅವರು ಏನ್ ಹೇಳ್ತಾರಂದ್ರೆ, ಈ ರೀತಿಯ ವಿಷಯಗಳು ಇಲ್ಲೇನು ಹೊಸದೇನಲ್ಲ. ಈ ಟ್ರಸ್ಟ್ ಸ್ಥಾಪನೆ ಆದಾಗಿಂದ ಈ ರೀತಿಯ ಕೆಲವು ಹಗರಣಗಳು ಅವ್ಯವಹಾರಗಳು ನಡೀತಾನೆ ಬರ್ತಾ ಇದೆ. ಈ ಭಕ್ತರು ನೀಡುವ ಕಾಣಿಕೆ ಹಣಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರ ನಡೀತಾ ಇದೆ ಅನ್ನೋ ವಿಷಯವನ್ನ ಆಗ ಅಲ್ಲಿ ಅಕೌಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಪಾಲ್ ಸಿಂಗ್ ಅವರು ಅಲ್ಲಿ ನಡೆಯುವಂತಹ ವೀಕ್ಲಿ ಮೀಟಿಂಗ್ ನಲ್ಲಿ ಈ ರೀತಿ ಅವ್ಯವಹಾರ ನಡೀತಾ ಇದೆ ಅನ್ನೋ ವಿಷಯವನ್ನ ಅಲ್ಲಿರುವ ಟ್ರಸ್ಟಿಗಳ ಮುಂದೆ ಇಟ್ಟಾಗ ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಅದರ ಬಗ್ಗೆ ವಿಚಾರಣೆಯನ್ನು ಮಾಡಿಲ್ಲ. ಅದರ ಬದಲಿಗೆ ಕಂಪ್ಲೇಂಟ್ ಮಾಡಿದಂತಹ ಮಹಿಪಾಲ್ ಸಿಂಗ್ ಅನ್ನ ಕೆಲಸದಿಂದ ತೆಗೆದುಹಾಕಿ ಅವರ ಸ್ಥಾನಕ್ಕೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ರು ಅಂತ ಪವನ್ ಪಾಂಡೆ ಅವರು ಹೇಳ್ತಾರೆ. ಅದೇ ರೀತಿ ಅಲ್ಲಿ 10,000 15,000 ತಿಂಗಳು ಸಂಬಳ ಪಡೆಯುವಂತಹವರು ಕೆಲವೇ ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ಈ ಪ್ರಶ್ನೆಗಳನ್ನ ಅವರು ಮುಂದೆ ಇಟ್ಟು ಇದರ ಬಗ್ಗೆ ವಿಚಾರಣೆ ನಡೀಬೇಕು ಅಂತ ಹೇಳ್ತಾ ಇದ್ದಾರೆ. ಮಹಿಪಾಲ್ ಸಿಂಗ್ ಇವರು ರಾಮ ಮಂದಿರದಲ್ಲಿ ಅಕೌಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇವರೇ ಅಲ್ಲಿ ಈ ಎಲ್ಲ ಲೆಕ್ಕಾಚಾರಗಳನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಇವರ ಕೆಳಗೇನೆ ಈ ಭಕ್ತರು ನೀಡುವ ಕಾಣಿಕೆ ಹಣವನ್ನು ಎಣಿಸುವ ಕೆಲಸ ನಡೀತಾ ಇತ್ತು. ಅವರು ಅಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅನ್ನೋದನ್ನು ಗುರುತಿಸಿ ಆ ವಿಷಯವನ್ನ ಅಲ್ಲಿ ನಡೆಯುವಂತಹ ವೀಕ್ಲಿ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಮಾಡಿದಾಗ ಯಾರು ಅದರ ಬಗ್ಗೆ ಗಮನ ಹರಿಸದೆ ಇವರು ಕಂಪ್ಲೇಂಟ್ ಮಾಡಿದ ನೆಕ್ಸ್ಟ್ ಡೇನೆ ಇವರನ್ನ ಕೆಲಸದಿಂದ ತೆಗೆದುಹಾಕಿ ಇವರ ಸ್ಥಾನಕ್ಕೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತಾರೆ, ಅನಿಲ್ ಮಿಶ್ರಾ ಅವರು. ಇದರ ಬಗ್ಗೆ ಮೀಡಿಯಾಗಳು ಮಹಿಪಾಲ್ ಸಿಂಗ್ ಅವರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರಂದ್ರೆ, ನಾನು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಕ್ಕಾಗೋದಿಲ್ಲ, ಯಾಕಂದ್ರೆ ನನ್ನ ಜೀವಕ್ಕೆ ಅಪಾಯ ಇದೆ. ಆದ್ದರಿಂದ ನಾನು ಇಲ್ಲಿವರೆಗೂ ಹೇಳಿದಂತ ವಿಷಯ ಅಂದ್ರೆ ಈ ರೀತಿ ಅವ್ಯವಹಾರಗಳು ನಡೀತಾ ಇರೋದು ನಿಜ. ಬರೀ ಭಕ್ತರು ನೀಡುವ ಕಾಣಿಕೆ ಹಣ ಮಾತ್ರ ಅಲ್ಲ, ವಿಶ್ವದಾದ್ಯಂತ ರಾಮ ಭಕ್ತರು ಅಲ್ಲಿ ರಾಮ ಮಂದಿರಕ್ಕೆ ನೀಡುತ್ತಿರುವಂತಹ ಬೆಳ್ಳಿ, ಚಿನ್ನ ಮುಂತಾದಂತಹ ಬೆಲೆ ಬಾಳುವಂತಹ ವಸ್ತುಗಳು ಸಹ ಅಲ್ಲಿಂದ ಮಾಯ ಆಗ್ತಾ ಇದೆ ಎನ್ನುವ ವಿಷಯವನ್ನ ಅವರು ತಿಳಿಸಿದ್ದಾರೆ. ಈ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಯೋಧ್ಯೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ರಜನೀಶ್ ಸಿಂಗ್ ಅವರು ಪ್ರಧಾನಿಗಳಿಗೆ 2 ಪತ್ರಗಳನ್ನು ಬರೆದಿದ್ದಾರೆ. ಜೂನ್ 9ರಂದು ಅವರು ಮೊದಲ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಅವರು ಏನ್ ಹೇಳ್ತಾರಂದ್ರೆ, ಈ ರಾಮ ಮಂದಿರ ಇನ್ಸೆಪ್ಷನ್ ನಿಂದ ಹಿಡಿದು ಇಲ್ಲಿಯವರೆಗೂ ಈ ಭಕ್ತರು ನೀಡಿರುವಂತಹ ಹಣ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲರಿಗೂ ತಿಳಿಸಬೇಕು ಅನ್ನೋದು. ಎರಡನೇದಾಗಿ ಈ ಒಂದು ರಾಮ ಮಂದಿರದ ನಿರ್ಮಾಣಕ್ಕೆ ವಿಶ್ವದಾದ್ಯಂತ ಇದ್ದಂತಹ ರಾಮ ಭಕ್ತರು ತಮ್ಮಲ್ಲಿದ್ದ ಹಣವನ್ನೆಲ್ಲ ನೀಡಿದ್ದಾರೆ. ಆದ್ದರಿಂದ ಈ ದೇವಾಲಯದ ವೆಲ್ತ್ ಏನಿದೆ ಅದು ಯಾವುದೇ ಒಬ್ಬ ಇಂಡಿವಿಜುವಲ್ಗಾಗ್ಲಿ ಅಥವಾ ಗ್ರೂಪ್ಗಾಗ್ಲಿ ಇನ್ಸ್ಟಿಟ್ಯೂಷನ್ಗಾಗ್ಲಿ ಸೇರಿದ್ದಲ್ಲ. ಇದು ರಾಮ ಭಕ್ತರು ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕಾಗಿ
ನೀಡಿರುವಂತಹ ಹಣ. ಆದ್ದರಿಂದ ಈ ಹಣ ಏನಾಗ್ತಾ ಇದೆ ಅನ್ನೋದು ತಿಳಿದುಕೊಳ್ಳುವ ಹಕ್ಕು ಅವರಿಗಿದೆ. ಇದರ ಬಗ್ಗೆ ಒಂದು ಇಂಡಿಪೆಂಡೆಂಟ್ ಎನ್ಕ್ವೈರಿ ಆಗಬೇಕು, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಇದರ ಬಗ್ಗೆ ಸರಿಯಾದ ವಿಚಾರಣೆ ನಡೀಬೇಕು ಅಂತ ಅವರು ಆ ಪತ್ರಗಳಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ರಜನೀಶ್ ಸಿಂಗ್ ಅವರು ಹೇಳುವ ಇನ್ನೊಂದು ವಿಷಯ ಏನು ಅಂದ್ರೆ, ಈ ರಾಮ ಜನ್ಮಭೂಮಿ ಟ್ರಸ್ಟ್ ಅಂದ್ರೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಇದರ ಜನರಲ್ ಸೆಕ್ರೆಟರಿ ಆಗಿರುವವರು ಚಂಪತ್ ರಾಯ್. ಇವರ ಡ್ರೈವರ್, ಅವರ ಹೆಸರು ರಾಮ್ ಶಂಕರ್ ಯಾದವ್ ಅಥವಾ ಟಿನ್ನು ಯಾದವ್. ಈಗ ರಾಮ ಮಂದಿರದಲ್ಲಿ ಯಾರೊಬ್ಬರು ಹೋಗ್ಬೇಕಂದ್ರೆ ಫುಲ್ ಸೆಕ್ಯೂರಿಟಿ ಚೆಕ್ ನಡೆಯುತ್ತೆ, ಒಂದು ಪೆನ್ನ ಕೂಡ ತಗೊಂಡು ಹೋಗೋದಕ್ಕೆ ಕಷ್ಟ. ಆದ್ರೆ ಈ ರಾಮ್ ಶಂಕರ್ ಯಾದವ್ ಅಥವಾ ಟಿನ್ನು ಯಾದವ್ನ ಕಾರ್ ಬಂದ್ರೆ ಯಾವುದೇ ಸೆಕ್ಯೂರಿಟಿ ಚೆಕ್ಅಪ್ ಇಲ್ಲದೆ ಕಾರನ್ನು ರಾಮ ಮಂದಿರದ ಒಳಗಡೆ ಬಿಡಲಾಗುತ್ತೆ. ಇದು ಹೇಗೆ ಸಾಧ್ಯ, ಯಾಕೆ ಈ ತರ ಆಗುತ್ತೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅದೇ ರೀತಿ ಈ ಟಿನ್ನು ಯಾದವ್ನ ಸಹೋದರನ ಮಗ ಮನೀಶ್ ಯಾದವ್, ಅದೇ ರೀತಿ ಈ ಟ್ರಸ್ಟಿಗಳಲ್ಲಿ ಒಬ್ಬರಾಗಿರುವಂತಹ ಅನಿಲ್ ಮಿಶ್ರಾ ಹಾಗೂ ಲವಕುಶ್ ಮಿಶ್ರಾ, ಅನುಕಲ್ಪ್ ಮಿಶ್ರಾ ಹಾಗೂ ಅವನೀಶ್ ಮಿಶ್ರಾ, ಇವರೆಲ್ಲರಿಗೂ ಈ ಒಂದು ಅವ್ಯವಹಾರದಲ್ಲಿ ಪಾತ್ರ ಇದೆ ಅಂತ ರಜನೀಶ್ ಅವರು ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಈಗ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇದರ ಬಗ್ಗೆ ವಿಚಾರಣೆ ನಡೀಬೇಕು. ಯಾವುದೋ ಒಬ್ಬ ಅಸಿಸ್ಟೆಂಟ್ ನ ಹಿಡಿದು ಅವನ್ನ ಅರೆಸ್ಟ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಇದರ ಮುಖ್ಯವಾದ ವ್ಯಕ್ತಿ ಯಾರು, ಸೂತ್ರಧಾರಿ ಯಾರು ಅನ್ನೋದನ್ನ ಕಂಡುಹಿಡಿದು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ರಜನೀಶ್ ಸಿಂಗ್ ಅವರು ಹೇಳ್ತಾರೆ. ವಿನಯ್ ಕಟಿಯರ್, ಬಜರಂಗ್ ದಳದ ಸ್ಥಾಪಕ ಹಾಗೂ ಹಿರಿಯ ಬಿಜೆಪಿ ರಾಜಕಾರಣಿ, ಅವರು ಈ ವಿಷಯದ ಬಗ್ಗೆ ಮಾತಾಡ್ತಾ, ಇದು ಒಂದು ಗಂಭೀರವಾದಂತಹ ಆರೋಪ. ಈ ರಾಮ ಮಂದಿರದ ನಿರ್ಮಾಣಕ್ಕಾಗಿ ನಮ್ಮಂತವರು ಹಲವರು ಜೈಲಿಗೆ ಹೋದ್ರು. ಅದೇ ರೀತಿ ಕಲ್ಯಾಣ್ ಸಿಂಗ್ ಅವರು ತಮ್ಮ ಪದವಿಯನ್ನೇ ರಾಜೀನಾಮೆ ಮಾಡಿದ್ರು. ಈ ರೀತಿ ಹಲವಾರು ತ್ಯಾಗಗಳಿಂದ ಮಾಡಿದಂತಹ ಒಂದು ದೇವಸ್ಥಾನ ಇದು. ಇಲ್ಲಿ ಈ ರೀತಿ ಅವ್ಯವಹಾರಗಳು ನಡೀತಾ ಇದೆ ಅನ್ನೋದು ತುಂಬಾ ಬೇಸರದ ಸಂಗತಿ. ಇದರ ಬಗ್ಗೆ ವಿಚಾರಣೆ ನಡೀಬೇಕು ಅಂತ ಹೇಳ್ತಾ ಅವರು ಇರುವಂತಹ ಟ್ರಸ್ಟ್ ನಲ್ಲಿ ಇರುವವರು ಎಲ್ಲರೂ ಕಳ್ಳರು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಈ ವ್ಯವಹಾರದ ಬಗ್ಗೆ ಸಮಾಜವಾದಿ ಪಕ್ಷದ ಹಿರಿಯ ರಾಜಕಾರಣಿಯಾದಂತಹ ಅವಧೇಶ್ ಪ್ರಸಾದ್ ಅವರು ಮಾತಾಡ್ತಾ ಏನ್ ಹೇಳ್ತಾರಂದ್ರೆ, ಈ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ವಿಚಾರಣೆ ನಡೆಸಬೇಕು. SIT ಮೇಲೆ ನಮಗೆ ನಂಬಿಕೆ ಇಲ್ಲ, ಅದರಿಂದ ನ್ಯಾಯಾಲಯ ವಿಚಾರಣೆಯನ್ನು ನಡೆಸಬೇಕು. ಈ ವಿಚಾರಣೆಗೆ ಯಾವುದೇ ಒಂದು ಅಡೆತಡೆ ಉಂಟಾಗದೇ ಇರಬೇಕಂದ್ರೆ ಈಗ ಟ್ರಸ್ಟ್ ನಲ್ಲಿ ಇರುವಂತಹ ಸದಸ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಸಸ್ಪೆಂಡ್ ಮಾಡಬೇಕು. ಮಾಡಿ ಆಮೇಲೆ ವಿಚಾರಣೆಯನ್ನ ನಡೆಸಿ ನಿಜಾಂಶ ಏನು ಅನ್ನೋದನ್ನ ಹೊರಗಡೆ ಜನರಿಗೆ ತಿಳಿಸಬೇಕು ಅಂತ ಅವರು ಹೇಳಿದ್ದಾರೆ. ಬಿಜೆಪಿಯ MP ಆಗಿದ್ದಂತಹ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರು ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರಂದ್ರೆ, ಈ ರೀತಿ ಇಲ್ಲಿ ಕಾಣಿಕೆ ಹಣಗಳ ಅವ್ಯವಹಾರ ನಡೀತಾ ಇದೆ ಅನ್ನೋ ವಿಷಯ ನನಗೆ ಮೊದಲೇ ಗೊತ್ತು. ಆದ್ರೆ ಅಲ್ಲಿರುವವರೆಲ್ಲ ತುಂಬಾ ದೊಡ್ಡ ವ್ಯಕ್ತಿಗಳು, ಅವರ ಬಗ್ಗೆ ಮಾತಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ಆದ ಕಾರಣ ನಾನು ಏನು ಹೇಳೋದಿಲ್ಲ, ಸಮಯ ಬಂದಾಗ ಎಲ್ಲವನ್ನು ತಿಳಿಸ್ತೀನಿ ಅಂತ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹೀಗೆ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದಲ್ಲಿ ಆಳ್ವಿಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಸೇರಿದವರಾಗಿರಬಹುದು, ವಿರೋಧ ಪಕ್ಷದವರಾಗಿರಬಹುದು, ಎಲ್ಲರೂ ಇದರ ಬಗ್ಗೆ ತಮ್ಮ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾಂಡ್ ಮಾಡಿರುವಂತಹ ಈ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಚಂಪತ್ ರಾಯ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ರಾಮ ಮಂದಿರದಲ್ಲಿ ಬೇರೆ ಬೇರೆ ಕೆಲಸಗಳು ನಡೀತಾ ಇದ್ದಾವೆ. ಆ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಆಗಾಗ ಆಡಿಟ್ ನಡೆಯುತ್ತೆ. ಈ ಕಾಣಿಕೆ ಹಣವನ್ನು ಎಣಿಸುವ ವಿಷಯದಲ್ಲೂ ಕೂಡ ಆವಾಗ ಅಲ್ಲಿ ಒಂದು ಪೀರಿಯಾಡಿಕ್ ಆಡಿಟ್ ನಡೀತಾನೆ ಬರ್ತಾ ಇದೆ. ಇದನ್ನ ಈ ರಾಮ ಮಂದಿರಕ್ಕೆ ಸೇರಿದಂತಹ ಎಂಪ್ಲಾಯೀಸ್, ಅಥಾರಿಟೀಸ್, ಅದೇ ರೀತಿ SBI ಬ್ಯಾಂಕ್ಗೆ ಸೇರಿದಂತಹ ಅಥಾರಿಟೀಸ್ ಇವರೆಲ್ಲ ಸೇರಿ ಆಡಿಟ್ ನ ಮಾಡ್ತಾರೆ. ಈ ರೀತಿ ಆಡಿಟ್ ಮಾಡಿದಾಗ ನಮಗೆ ಅಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವ ಯಾವುದೇ ಒಂದು ಕುರುಹುಗಳಿಲ್ಲ, ಯಾವುದೇ ಒಂದು ಡಿಸ್ಕ್ರಿಪೆನ್ಸೀಸ್ ನಾವು ಇಲ್ಲಿ ನೋಡಕ್ ಆಗ್ತಾ ಇಲ್ಲ. ಆದ್ದರಿಂದ ಈ ಒಂದು ಅಲಿಗೇಷನ್ಸ್ ಎಲ್ಲ ಏನಿದೆ ಅದೆಲ್ಲ ತುಂಬಾ ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ಅವರು ಇದೆಲ್ಲವನ್ನ ಡಿನೈ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಖಿಲೇಶ್ ಯಾದವ್ ಅವರು ಟ್ವೀಟ್ ಮಾಡಿದ ನಂತರ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದರ ಬಗ್ಗೆ ನ್ಯಾಯಾಲಯ ವಿಚಾರಣೆ ನಡೆಸಬೇಕು. ಅದೇ ರೀತಿ ಈ ರಾಮ ಜನ್ಮಭೂಮಿ ಟ್ರಸ್ಟ್ ನಲ್ಲಿ ಇರುವಂತಹ ಸದಸ್ಯರೆಲ್ಲರನ್ನು ಕೂರಿಸಿ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೇಳಬೇಕು. ಆ ರೀತಿ ಮಾಡೋದ್ರಿಂದ ನಮ್ಗೆ ಹಲವಾರು ವಿಷಯಗಳು ಹೊರಗಡೆ ಬರುತ್ತೆ. ಅದೇ ರೀತಿ ಅಲ್ಲಿರುವಂತಹ CCTV ಕ್ಯಾಮ್ರಾ ಏನಿದೆ ಅದರ ಒಂದು ಉಪಯೋಗವನ್ನು ನಾವು ಮಾಡ್ಕೊಳ್ಬೇಕು. ಅದೇ ರೀತಿ ಈ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಇರುವಂತಹ ಮುಖ್ಯವಾದಂತಹ ವ್ಯಕ್ತಿ ಯಾರು ಅನ್ನೋದನ್ನು ನಾವು ತಿಳ್ಕೊಬೇಕು. ಯಾಕಂದ್ರೆ ಈ ವಿಷಯ ಏನಿದೆ ಇದು
ವಿಶ್ವದಾದ್ಯಂತ ಇರುವಂತಹ ರಾಮ ಭಕ್ತರ ನಂಬಿಕೆಗೆ ನೇರವಾಗಿ ಸಂಬಂಧಪಟ್ಟಿರೋದ್ರಿಂದ ಇದರ ಬಗ್ಗೆ ತನಿಖೆ ನಡೆದು ನಿಜಾಂಶ ಹೊರಗಡೆ ಬರಬೇಕು ಅಂತ ಅವರು ಹೇಳ್ತಾ ಬಂದಿದ್ದಾರೆ. ಈ ರೀತಿ ರಾಮ ಮಂದಿರಕ್ಕೆ ಭಕ್ತರು ನೀಡುವ ಕಾಣಿಕೆ ಹಣದ ಅವ್ಯವಹಾರ ನಡೀತಾ ಇದೆ ಅನ್ನೋ ವಿಷಯ ಹೊರಗಡೆ ಬಂದಿದ ತಕ್ಷಣ ಈ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸೇರಿದವರೇ ಇದರ ಬಗ್ಗೆ ವಿಚಾರಣೆ ನಡೀಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೋರಿಕೆಯನ್ನು ಇಟ್ಟರು ಅಂತಾನು. ಆದ್ದರಿಂದ ಜೂನ್ 13ನೇ ತಾರೀಕು ಉತ್ತರ ಪ್ರದೇಶ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ಫಾರ್ಮ್ ಮಾಡಿದ್ರು, SIT. ಅದರಲ್ಲಿ ಲಕ್ನೋ ಡಿವಿಷನಲ್ ಕಮಿಷನರ್ ಆಗಿರುವಂತಹ ವಿಜಯ್ ವಿಶ್ವಾಸ್ ಪಂತ್ ಹಾಗೂ IGP ಕಿರಣ್ ಎಸ್ ಹಾಗೂ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಸೆಕ್ರೆಟರಿ ಆಗಿರುವಂತಹ ನೀಲ್ ರತನ್, ಈ 3 ಜನರನ್ನು ಒಳಗೊಂಡಿರುವಂತಹ ಒಂದು SIT ಅನ್ನ ಈಗ ಫಾರ್ಮ್ ಮಾಡಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. SIT ಅವರು ಕಳೆದ ಸೋಮವಾರ ರಾಮ ಮಂದಿರಕ್ಕೆ ಹೋಗಿ ಅಲ್ಲಿ ವಿಚಾರಣೆಯನ್ನ ಶುರು ಮಾಡಿದ್ದಾರೆ. ಅಲ್ಲಿ ಭಕ್ತರು ನೀಡುವಂತಹ ಕಾಣಿಕೆ ಹಣ ಅದು ಕಲೆಕ್ಟ್ ಆಗೋದು ಹಾಗೂ ಕೌಂಟ್ ಮಾಡೋ ಪ್ರೋಸೆಸ್ ಏನಿದೆ ಅದೆಲ್ಲವನ್ನ ಅವರು ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಪಟ್ಟಿದ್ದಾರೆ. ಅದೇ ರೀತಿ ಅಲ್ಲಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ ಹಾಗೂ ಅಲ್ಲಿರುವಂತಹ ಸೆಕ್ಯೂರಿಟಿ ಪ್ರೋಟೋಕಾಲ್, ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಹಾಗೂ ಅಲ್ಲಿ ಕಳೆದ 1 ವರ್ಷದಿಂದ ಹೊಸದಾಗಿ ಕೆಲಸಕ್ಕೆ ಸೇರಿರುವವರು ಮತ್ತೆ ಕೆಲಸವನ್ನು ಬಿಟ್ಟು ಹೋಗಿರುವವರು ಇವರೆಲ್ಲರ ಮಾಹಿತಿ ಹಾಗೂ ಅಲ್ಲಿರುವಂತಹ CCTV ಕ್ಯಾಮ್ರಾದ ಫುಟೇಜಸ್ ಇದೆಲ್ಲವನ್ನ ಅವರು ಸಂಗ್ರಹಿಸಿ ವಿಚಾರಣೆಯನ್ನ ಮಾಡಿದ್ದಾರೆ. ಸೋಮವಾರ 8 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಯಿತು. ಆ ದಿನ ಪೊಲೀಸರು 2 ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಲವಕುಶ್ ಮಿಶ್ರಾ ಅಂತ, ಅವರ ಮನೆಗೆ ಹೋಗಿ ಅವನ ಕೊಠಡಿಯಲ್ಲಿದ್ದಂತಹ 10 ಲಕ್ಷ ಕ್ಯಾಶ್ ನ ಅವರು ಸೀಸ್ ಮಾಡಿದ್ದಾರೆ. ಆದ್ರೆ ಈ ಸಿಕ್ಕಿರುವಂತಹ ಹಣಕ್ಕೂ ಈ ಮಾಯವಾಗಿರುವಂತಹ ಕಾಣಿಕೆ ಹಣಕ್ಕೂ ಏನಾದ್ರು ಸಂಬಂಧ ಇದೆ, ಅದನ್ನ ನಾವು ಸಂಬಂಧ ಇದೆಯಾ ಅನ್ನೋದನ್ನ ಮುಂದೆ ವಿಚಾರಣೆಯಲ್ಲಿ ತಿಳ್ಕೊಬಹುದು. ಇದರ ಬಗ್ಗೆ ಲವಕುಶ್ ಮಿಶ್ರಾ ತಂದೆ ಅವ್ರು ಏನ್ ಹೇಳ್ತಾರ ಅಂದ್ರೆ, ಈ ರೀತಿ ಪೊಲೀಸ್ ಅವರು ಬಂದು ಮುಚ್ಚಿದಂತಹ ಒಂದು ಕೊಠಡಿಯನ್ನು ಹೊಡೆದು ಅಲ್ಲಿದ್ದಂತಹ ಕ್ಯಾಶ್ ನೆಲ್ಲ ಸೀಸ್ ಮಾಡ್ಕೊಂಡು ಹೋದ್ರು. ಅದೇ ರೀತಿ ನನ್ನ ಮಗನನ್ನ ಅವರು ಡಿಟೈನ್ ಮಾಡಿದ್ದಾರೆ. ನಾನು ಗಜಿಯಾಬಾದ್ ಅಲ್ಲಿರೋದು, ಇಲ್ಲಿ ಕೆಲವು ದಿನಗಳ ಹಿಂದೆ ಬಂದೆ. ನನಗೆ ನನ್ನ ಮಗ ಈ ರೀತಿ ಇಲ್ಲಿ ಹಣವನ್ನು ಇಟ್ಟಿದ್ದಾನೆ ಅನ್ನೋದು ನಂಬಿಕೆ ಇಲ್ಲ. ಅವನನ್ನ ಈ ವ್ಯವಹಾರದಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರೋ ಈ ರೀತಿಯ ಕೆಲಸವನ್ನು ಮಾಡಿದ್ದಾರೆ ಅಂತ ಅವ್ರ ತಂದೆ ಹೇಳ್ತಾ ಇದ್ದಾರೆ. SIT ಅವರು ಮಂಗಳವಾರ ಹಾಗೂ ಬುಧವಾರ ಕೂಡ ಈ ಒಂದು ವಿಚಾರಣೆಯನ್ನ ಅವರು ನಡೆಸ್ತಾ ಬಂದಿದ್ದಾರೆ. ಸುಮಾರು 2 ಕೋಟಿ ಅಷ್ಟು ಹಣವನ್ನ ಅವರು ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲವರನ್ನ ಅವರು ಅರೆಸ್ಟ್ ಕೂಡ ಮಾಡಿದ್ದಾರೆ. ವಿಚಾರಣೆ ತುಂಬಾ ವೇಗವಾಗಿ ತೀವ್ರವಾಗಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಅಂದ್ರೆ, ನಮಗೆ SIT ಅಲ್ಲಿ ನಂಬಿಕೆ ಇಲ್ಲ, ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ವಿಚಾರಣೆ ನಡೆಸಬೇಕು ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ರಾಕೇಶ್ ತ್ರಿಪಾಠಿ ಅವರು ಏನ್ ಹೇಳ್ತಾರಂದ್ರೆ, ಈ ವ್ಯವಹಾರದ ಬಗ್ಗೆ ಮಾತಾಡೋದಕ್ಕೆ ಈ ವಿರೋಧ ಪಕ್ಷದವರಿಗೆ ಯಾವುದೇ ಒಂದು ಧಾರ್ಮಿಕ ಹಕ್ಕಿಲ್ಲ. ಯಾಕಂದ್ರೆ ಈ ರಾಮ ಮಂದಿರದ ನಿರ್ಮಾಣಕಾರಕ್ಕೆ ಅವರು ಯಾವುದೇ ಸಹಾಯ ಮಾಡಿಲ್ಲ. ಈ ರಾಮ ಮಂದಿರದ ನಿರ್ಮಾಣಕ್ಕೆ ಅವರು ತುಂಬಾ ಅಡಚಣೆಗಳನ್ನ ಮಾಡಿದ್ರು. ಹಾಗೂ ಈ ರಾಮ ಭಕ್ತರುಗಳ ಮೇಲೆ ಗುಂಡು ಹಾರಿಸಿದ ಒಂದು ಕಪ್ಪು ಚುಕ್ಕೆ ಅವರ ಮೇಲಿದೆ. ಅವರಿಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಯಾವ ಧಾರ್ಮಿಕ ಹಕ್ಕು ಇದೆ ಅಂತ ಅವರು ಕೇಳಿದ್ದಾರೆ. ಆದ್ರೆ ಈಗ ಉಳಿರುವಂತಹ ಪ್ರಶ್ನೆಗಳೇನಿದೆ ಅವು ತುಂಬಾ ಗಂಭೀರವಾದಂತಹ ಪ್ರಶ್ನೆಗಳು. ಅದರ ಬಗ್ಗೆ ವಿಚಾರಣೆ ನಡೆಸಿ ನಿಜಾಂಶ ಏನು ಅನ್ನೋದನ್ನ ನಾವು ಹೊರಗಡೆ ತಿಳಿಸ್ತೀವಿ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಒಂದು PIL ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಫೈಲ್ ಮಾಡಲಾಗಿದೆ. ಅದರಲ್ಲಿ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ CBI ಪ್ರೋಬ್ ನಡೀಬೇಕು, ಅದೇ ರೀತಿ ಈ ಟೆಂಪಲ್ಗೆ ಒಂದು CAG ಆಡಿಟ್ ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ನ್ಯಾಯಾಲಯವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಬೇಕು ಅಂತ ಕೋರಿಕೆಯನ್ನ ಇಡಲಾಗಿದೆ. ಹೀಗೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತ ನೀಡುವ ಕಾಣಿಕೆ ಹಣದ ಅವ್ಯವಹಾರ ನಡೀತಾ ಇದೆ ಅನ್ನೋ ವಿಷಯ ಈಗ ತುಂಬಾ ದೊಡ್ಡದಾಗಿದೆ. ಈ ರಾಮ ಮಂದಿರಕ್ಕೆ ಭಕ್ತರು ನೀಡುವಂತಹ ಹಣ ಏನಿದೆ ಅದು ತುಂಬಾ ದೊಡ್ಡ ಮೊತ್ತದ ಹಣ ಅಲ್ಲಿ ಸಂಗ್ರಹ ಆಗುತ್ತೆ. ಅಯೋಧ್ಯೆ ರಾಮ ಮಂದಿರ ಓಪನ್ ಆದಂತಹ ಮೊದಲ ದಿನ ಅಂದ್ರೆ ಓಪನಿಂಗ್ ಡೇ ಅಲ್ಲಿ ಭಕ್ತರು ಸುಮಾರು 3,17,00,000 ಕಾಣಿಕೆ ಹಣವನ್ನ ನೀಡಿದ್ರು. ಮೊದಲ 11 ದಿನ 11 ಕೋಟಿಯಲ್ಲಿ ಹಣ ಸಂಗ್ರಹ ಆಗಿತ್ತು. ಪ್ರತಿದಿನ 1 ಕೋಟಿ ಅಂತ ನಾವು ಲೆಕ್ಕ ಹಾಕ್ಬೋದು. ಅದೇ ರೀತಿ ವಾರ್ಷಿಕ ಆದಾಯ ಆನ್ಯುವಲ್ ಇನ್ಕಮ್ 24-25 ಫಿಸ್ಕಲ್ ಇಯರ್ ಅಲ್ಲಿ ನಾವು ನೋಡಿದ್ರೆ ಸುಮಾರು 327 ಕೋಟಿ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 153 ಕೋಟಿ ಭಕ್ತರು ಕಾಣಿಕೆಯಾಗಿ ನೀಡಿದಂತಹ ಹಣ, ಇನ್ನು 173 ಕೋಟಿ ಈ
ಇಂಟ್ರೆಸ್ಟ್ ಇನ್ಕಮ್ ಇಂದ ಬಂದಂತಹ ಹಣ. ಈ ರೀತಿ 327 ಕೋಟಿ ಆ ಒಂದು ಮೊದಲ ವರ್ಷದಲ್ಲಿ ಸಂಗ್ರಹ ಆಗಿದೆ. ಅಂದ್ರೆ ಪ್ರತಿ ವರ್ಷ ಅಲ್ಲಿ ಇಷ್ಟರ ಮಟ್ಟಿಗೆ ದೊಡ್ಡ ಮೊತ್ತ ಅಲ್ಲಿ ಸಂಗ್ರಹ ಆಗುತ್ತೆ. ಈ ರೀತಿ ದೊಡ್ಡ ಮೊತ್ತಗಳು ಸೇರಿದಾಗ ಅಲ್ಲಿ ಅವ್ಯವಹಾರಗಳು ನಡೆಯುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಒಂದು ಆರೋಪ ಏನಿದೆ ತುಂಬಾ ಗಂಭೀರವಾದಂತಹ ಆರೋಪ. ಯಾಕಂದ್ರೆ ಇದೆಲ್ಲ ಭಕ್ತರು ನೀಡಿರುವಂತಹ ಹಣ. ಆದ್ದರಿಂದ ಇದರ ಬಗ್ಗೆ ವಿಚಾರಣೆ ನಡೆದು ನಿಜಾಂಶ ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ಈಗ ಫಾರ್ಮ್ ಮಾಡಿರುವಂತಹ SIT ಅದಕ್ಕೆ ನೀಡಿರುವ ಆದೇಶ ಏನು ಅಂದ್ರೆ 7 ದಿನಗಳಲ್ಲಿ ಪ್ರಿಲಿಮಿನರಿ ರಿಪೋರ್ಟ್ ನ ಸಬ್ಮಿಟ್ ಮಾಡಬೇಕು, 15 ದಿನದಲ್ಲಿ ಕಂಪ್ಲೀಟ್ ರಿಪೋರ್ಟ್ ನ ಸಬ್ಮಿಟ್ ಮಾಡಬೇಕು ಅಂತ ಸರ್ಕಾರ ಅವರಿಗೆ ಆದೇಶವನ್ನು ನೀಡಿದೆ. ವಿಚಾರಣೆ ತುಂಬಾ ತೀವ್ರವಾಗಿ ನಡೀತಾ ಇದೆ. ನಿಜಾಂಶ ಏನು ಅನ್ನೋದು ಕೆಲವು ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ನಾವು ನಂಬೋಣ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನು ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.